Excel Techno School, ಗುರುವಾಯನಕೆರೆ, ವೇಣೂರು. Admission open now. ಎಲೆಕ್ಷನ್ ಯಾವತ್ತು ಸ್ಟಾರ್ಟ್ ಆಯಿತು ಅವತ್ತಿಂದ ಯೂತ್ ಕಾಂಗ್ರೆಸ್ 2 ಉಪಚುನಾವಣೆಯ ಅಸೆಂಬ್ಲಿಗಳಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ದಾವಣಗೆರೆಯಲ್ಲಾಗಿರ್ಬೋದು, ಬಾಗಲಕೋಟೆಯಲ್ಲಾಗಿರ್ಬೋದು, 2 ಜಾಗದಲ್ಲೂ ಕೂಡ ಪ್ರತಿ ಬೂತ್ ಅಲ್ಲೂ ಕೂಡ ಯೂತ್ ಕಾಂಗ್ರೆಸ್ ಇದೆ. ಯಾವುದೇ ನಮ್ಮ MLAಗಳು ಇನ್ಚಾರ್ಜ್ ಆಗಿರಲಿ, ಅದೇ ಜಾಗದಲ್ಲೂ ಕೂಡ ಯಾವ ಅಸೆಂಬ್ಲಿಯಿಂದ ಬಂದಿದೆ ಆ ಅಸೆಂಬ್ಲಿಯಿಂದನೂ ಕೂಡ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಾರೆ. ಜೊತೆಗೆ ನಮ್ಮ ಸ್ಟೇಟ್ ಪದಾಧಿಕಾರಿಗಳಿರ್ಬೋದು, ನಮ್ಮ ಅಸೆಂಬ್ಲಿ ಪದಾಧಿಕಾರಿಗಳಿರ್ಬೋದು, ಮತ್ತೆ ಜಿಲ್ಲಾ ಅಧ್ಯಕ್ಷಗಳಿರ್ಬೋದು, ಪ್ರತಿ ಜಿಲ್ಲಾ ಅಧ್ಯಕ್ಷಗಳು ಕೂಡ ಇಲ್ಲಿ ಬಂದು ವಾರ್ಡ್ ವೈಸು ಮತ್ತೆ ಸಮಾಜ ವೈದು ಅಂದ್ರೆ ಅವ್ರದೇ ಸಮಾಜದ ಇದ್ರೆ ಮತ್ತೆ ಗ್ಯಾರಂಟಿ ಎಲ್ಲೆಲ್ಲಿ 8ಕ್ಕೂ ಹೆಚ್ಚು ಮತಗಳಿದಾವೆ ಗ್ಯಾರಂಟಿ ಅವಿಭಕ್ತ ಕುಟುಂಬದ ಮನೆಗಳಲ್ಲಿ ಅಲ್ಲಿ ಹೋಗಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡುವಂತದ್ದು, ಸಿಟಿಯಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಗೆ ಆತ್ಮವಿಶ್ವಾಸ ಇದೆ. ಈ ಒಂದು ಕ್ಷೇತ್ರ 25,000ಕ್ಕೂ ಹೆಚ್ಚು ಬಹುಮತಗಳಿಂದ ಭಿನ್ನಾಗುತ್ತೆ. ಮತ್ತೆ ಅಲ್ಲೂ ಕೂಡ ನಮ್ಮ ದಾವಣಗೆರೆಯಲ್ಲೂ ಕೂಡ ಸಮರ್ಥ ಅವರು ಬಹಳ ಯುವ ನಾಯಕ, ಸಜ್ಜನ ಯುವಕ ಅಂತ ದೊಡ್ಡ ಕುಟುಂಬದಿಂದ ಬಂದು ಎಲ್ಲರನ್ನು ಪ್ರೀತಿಯಿಂದ ಹೊಂದಾಣಿಕೊಂಡು ಹೋಗುವಂತ ಯುವ ನಾಯಕನನ್ನು ಅಲ್ಲೂ ಕೂಡ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಅಲ್ಲೂ ಕೂಡ ನಾವು ಮಿನಿಮಮ್ 40,000ಕ್ಕಿಂತ ಹೆಚ್ಚು ಓಟನ್ನು ತಗೊಂಡು ವಿಜಯಶಾಲಿಯನ್ನ ದಾವಣಗೆರೆಯಲ್ಲೂ ಕೂಡ ಆಗ್ತೀವಿ, ಇಲ್ಲೂ ಕೂಡ ಆಗ್ತೇವೆ. ಅದು ನನಗೆ ಮಾಹಿತಿ ಇಲ್ಲ. ನೋಡಿ, ನಮ್ಮ ಗ್ಯಾರಂಟಿಗೆ ರೆಸ್ಪಾನ್ಸ್ ಯಾವ ತರ ಇದೆ, ವೋಟ್ ಹಾಕೋದು ಕೂಡ ಅದೇ ತರ ರೆಸ್ಪಾನ್ಸ್ ಇದೆ. ಯಾವುದೇ ಬಡ ಕುಟುಂಬದ ಮನೆಗೆ ಹೋದ್ರೆ ಅವರು ಕಾಂಗ್ರೆಸ್ ಧ್ವಜವನ್ನ ಕಂಡ್ರೆ, ಒಂದು ಕಾಂಗ್ರೆಸ್ ಫ್ಲಾಗ್ ಕಂಡ್ರೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಲೆ ಉರಿತಾ ಇರುವಂತದ್ದು ನಮ್ಮ ಗ್ಯಾರಂಟಿಯಿಂದ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ. ಆ ಒಂದು ನಂಬಿಕೆ ಮತ್ತೆ ಆ ನಂಬಿಕೆನ ಉಳಿಸ್ಕೊಬೇಕು, ಇನ್ನ ಗ್ಯಾರಂಟಿ ಮುಂದುವರಿಬೇಕು, ಕಾಂಗ್ರೆಸ್ ಪಕ್ಷ ಇನ್ನ ಮುಂದುವರಿಬೇಕು ಅಂತ ಆಸೆಯನ್ನ ಆ ಕುಟುಂಬಗಳು ಕನಸನ್ನ ಕಾಣ್ತಾ ಇದೆ, ಮಹಿಳೆಯರ ಕನಸನ್ನ ಕಾಣ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಕನಸನ್ನ ಕಾಣ್ತಿದ್ದಾರೆ. ಮತ್ತೆ ಈ ಕ್ಷೇತ್ರದ ಜನ ಕೂಡ ಈ ಒಂದು ನಮ್ಮ MLA ಅವರು ಏನ್ ಕೆಲಸವನ್ನ ಮಾಡಿ ಹೋಗಿದ್ರು ಅದನ್ನ ಸ್ಮರಿಸ್ತಾ ಇದ್ದಾರೆ ಪ್ರತಿ ರೋಡಲ್ಲೂ ಕೂಡ. ನೋಡ್ರಿ, ನೀವು ದಾವಣಗೆರೆ ಹೋಗ್ಬೋದು, ಬಾಗಲಕೋಟೆ ಓಡಾಡಬಹುದು, ಬೆಂಗಳೂರು ರಸ್ತೆಗಳಿಗೆ ಈ ರಸ್ತೆ ಕಡಿಮೆ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜು ಕೂಡ ತಂದಿದ್ದಾರೆ ಇಲ್ಲೂ ಕೂಡ. ಯಾಕಂದ್ರೆ ಅಷ್ಟು ಕೆಲಸವನ್ನ ಮಾಡಿ DC ಆಫೀಸು ಬಹಳ ಚೆನ್ನಾಗಿದೆ. ನೋಡಿ, ಒಂದು ಕ್ಷೇತ್ರವನ್ನ ಯಾವ ರೀತಿ ಅಳಿತೀವಿ ಅಂತಂದ್ರೆ ಅದು ಸೊಬಗನ್ನ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಎಂಟ್ರಿ ಆಗಿದ ತಕ್ಷಣ ಪರಿಸರ ಯಾವ ರೀತಿ ಇದೆ ಅಂತ ಅದನ್ನ ಸ್ವಚ್ಛವಾಗಿ ಇಟ್ಟಿದ್ದಾರೆ ನಮ್ಮ ಇಲ್ಲಿದ್ದಂತಹ ಶಾಸಕರು. ಇವಾಗ ಅವರ ಸುಪುತ್ರ ಬಂದಿದ್ದಾರೆ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇಡೀ ರಾಜ್ಯದಿಂದ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಗ್ಯಾರಂಟಿ ಯೋಜನೆಗಳು ಅಷ್ಟೊಂದು ಮನಮುಟ್ಟಿದ್ರೆ ಜನಕ್ಕೆ, ಕಾಂಗ್ರೆಸ್ನವರೆಲ್ಲರೂ ಯಾಕೆ ಬಂದು ಇಲ್ಲೇ ಪ್ರಚಾರ ಮಾಡ್ತಾ ಇದ್ರು? ಅವರು ಸುಮ್ಮನೆ ಕೂತಿದ್ರು ಕೂಡ ಓಟ ಬರ್ತಿದ್ವಲ್ಲ ಅನ್ನೋ ಬಿಜೆಪಿ ಹೇಳ್ತಾರೆ. ಬಿಜೆಪಿಯವರು ಸುಳ್ಳು ರೀ, ಸುಳ್ಳು ಹೇಳ್ದಲ್ಲಿ ಇನ್ನೇನ್ ಹೇಳಕ್ಕಾಗತ್ತೆ? ನೋಡಿ, ನಮ್ಮೆಲ್ಲಾ ನಾಯಕರಿದ್ದಾರೆ, ಯಾರಾದ್ರೂ ಕೂಡ ನಮ್ಮ ನಾಯಕರುಗಳು, ಒಬ್ಬ ನಾಯಕರುಗಳು ನೀವು ಯಾವುದೇ ಬೈಟ್ ತೊಳಕ್ ಹೋದಾಗ ಯಡಿಯೂರಪ್ಪನ ವಿರುದ್ಧ ಮಾತಾಡಿಲ್ಲ. ಯಾಕಂದ್ರೆ ಒಬ್ಬ ಮುತ್ಸದ್ದಿ ನಾಯಕ, ಅವ್ರಿಗೆ ಆದಂತ ರೆಸ್ಪೆಕ್ಟ್ ಇದೆ. ಅವರು ಮುಖ್ಯಮಂತ್ರಿಗಳಾಗಿದ್ರು, ಮಾಜಿ ಮುಖ್ಯಮಂತ್ರಿಗಳ ಬೆಲೆನೇ ಕೊಡ್ತೀವಿ. ಅವ್ರದ್ದು ಆತರ ಇಲ್ಲ, ಬಾಯಿನೇ ಕೆಟ್ಟೋಗಿದೆ ಎಲ್ಲಾರ್ದು. ಯತ್ನಾಳ್ ಒಂಥರ ಮಾತಾಡ್ತಾರೆ, ಆ ಮೈಸೂರಿನ ಮಾಜಿ ಸಂಸದ ಒಂಥರ ಮಾತಾಡ್ತಾರೆ. ಅವರು ಹೊಲಸನ್ನ ಮಾತಾಡುವಂತದ್ದು, 100 ಸುಳ್ಳನ್ನ ಹೇಳುವಂತದ್ದು, ಈ ಸುಳ್ಳನ್ನ ಹೇಳಿ ಜನನನ್ನ ಹದಗೆಡಿಸುವಂತ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅದು ನಡೆಯಲ್ಲ. ಯಾಕಂದ್ರೆ ನಾನು ಮುಂಚೆ ಹೇಳ್ದಂಗೆ ಅವರ ಮನೆ ಒಲೆ ಉರಿತಾ ಇರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದನ್ನ ಜನ ಸ್ಮರಿಸ್ತಾರೆ. ಕಾಂಗ್ರೆಸ್ ಪಕ್ಷದ ಯುವ ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ಗೆ ಆತ್ಮವಿಶ್ವಾಸ ಇದೆ. ಈ ಬಾರಿ ನಾವು 2 ಕ್ಷೇತ್ರದ ಕೂಡ ಬಹುಮತದಿಂದ ಗೆಲ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.